ಕಾಡಿನಲ್ಲಿ ಆಗೋದು. ಆದರೆ ಇವಾಗ ಎಲ್ಲ ನೆಟ್ಟು ಬೆಳೆಸ್ತಾರೆ, ಆದರೆ ನಾವಿಲ್ಲಿ ನೆಟ್ಟದ್ದಲ್ಲ. ಚಿಕನ್ ಸಾರಿನ ಕೆಲಸ ಒಂದಾಯಿತು. ಇಷ್ಟು ಐಟಮ್ ರೆಡಿ ಆಯಿತು. ಸಿಂಪಲಾಗಿ ಮಾಡಿದ್ದೇನೆ. ಇನ್ನು ನಾವು ಊಟ ಮಾಡೋದು. ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳು. ಹಾಗೆ ನಿನ್ನೆ ನೈಟ್ ಪೂಜೆ ಆಯಿತು. ಪೂಜೆ ಆಗಿ ಬರುವಾಗ 10:30 ಗಂಟೆ ಆಗಿದೆ. ಆಮೇಲೆ ಊಟ ಮಾಡಿ ನಾವು ಮಲಗಿ ಇವಾಗ ಬೆಳಿಗ್ಗೆ ಎದ್ದು ಇಡ್ಲಿ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಅಡುಗೆ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಇವಾಗ ಚಿಕನ್ ಸಾರು ಆಗ್ತಾಯಿದೆ. ಹಾಗೆ ಇನ್ನೂ ತರಕಾರಿ ಆಗಬೇಕು. ಸಿಂಪಲಾಗಿ ಮಾಡ್ತಾಯಿದ್ದೇನೆ. ಮೊದಲು ಅತ್ತೆಯವರಿದ್ದಾಗ ಇದ್ದ ಇಂಟ್ರೆಸ್ಟ್ ಇವಾಗ ಹಬ್ಬಗಳಲ್ಲಿ ಇಲ್ಲ. ಮತ್ತೆ ಇರುವಾಗ ಖುಷಿಯಾಗ್ತಿತ್ತು. ಅವರ ಜೊತೆಗೆ ಹಬ್ಬ ಸೆಲೆಬ್ರೇಷನ್ ಮಾಡೋದೇ ಒಂದು ದೊಡ್ಡ ಖುಷಿಯಾಗಿತ್ತು. ಆದರೆ ಇವಾಗ ಆ ಥರದ ಒಂದು ಹಬ್ಬ ಎನ್ನುವ ಒಂದು ಇಂಟ್ರೆಸ್ಟ್ ಇಲ್ಲ. ಹಾಗೆ ಇವತ್ತು ಈಸ್ಟರ್ ಹಬ್ಬ, ಹಾಗಾಗಿ ಒಂದು ಸಿಂಪಲಾದ ಅಡುಗೆಯನ್ನು ಮಾಡ್ತಾಯಿದ್ದೇನೆ. ಬನ್ನಿ ಇವತ್ತಿನ ಈ ದಿನ ಹೇಗೆ ಹೋಗ್ತದೆ ಅಂತ ನೋಡೋಣ. ಹಾಗೆ ಇವಾಗ ಅಡುಗೆ ಎಲ್ಲ ರೆಡಿ ಆಗ್ತಾಯಿದೆ. ಸ್ವಲ್ಪ ಬೇಗನೆ ಮಾಡಿ ಮುಗಿಸೋಣ ಅಂಥೇಳಿ. ಫೋರ್ಕ್ ಕೂಡ ರೆಡಿಯಾಗಿದೆ. ಚಿಕನ್ ಸಾರು ಆಗ್ತಾಯಿದೆ. ಹಾಗೆ ಅನ್ನ ಕೂಡ ಮಾಡಿದ್ದೇನೆ. ಇನ್ನೂ ಒಂದು ಪಲ್ಯ ಆಗಬೇಕು, ಸಲಾಡ್ ಆಗಬೇಕು. ಹಾಗೆ ಪಲ್ಯ ಇವತ್ತು ತೊಂಡೆಕಾಯಿ ಪೆಪ್ಪರ್ ಮಾಡೋಣ ಅಂಥೇಳಿ ಎಳತ್ತು ತೊಂಡೆಕಾಯಿ ಇದ್ದದ್ದನ್ನು ಇವಾಗ ಕೊಯ್ದುಕೊಂಡು ಬರಬೇಕು. ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ಹಬ್ಬದ ಅಡುಗೆ ನಡೀತಾ ಇದೆ. ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯಿತು, ಇಡ್ಲಿ ಮಾಡಿ ಆಮೇಲೆ ಟೀ ಕುಡ್ದೆಲ್ಲ ಆಯಿತು. ಈಗ ನಾನು ಅಡುಗೆ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇವಾಗ ಚಿಕನ್ ಸಾರು ಮಾಡಲಿಕ್ಕೆ ಮಸಾಲವನ್ನು ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ನೀರುಳ್ಳಿ, ಟೊಮೆಟೊ, ಕಾಯಿಮೆಣಸು, ಶುಂಠಿಯನ್ನು ಹಾಕಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಮಸಾಲ ಗ್ರೈಂಡ್ ಆಗ್ತಾ ಇದೆ. ಹಾಗೆಯೇ ಚಿಕನನ್ನು ಜಾನವರು ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಚಿಕನ್ ಸಾರು ರೆಡಿ ಆಗ್ತಾ ಇದೆ. ಇವಾಗ ಎಲ್ಲ ನಾನು ಹೆಚ್ಚಾಗಿ ಒಲೆಯಲ್ಲೇ ಮಾಡ್ತಾ ಇದ್ದೇನೆ. ಗ್ಯಾಸಿನ ಅಭಾವ ಅಲ್ವಾ, ಅರ್ಜೆಂಟಾಗಿ ಏನಾದರೂ ಮಾಡಲಿಕ್ಕೆ ಗ್ಯಾಸ್ ಬೇಕಾಗ್ತದೆ. ಹಾಗಾಗಿ ನಾನು ಇವಾಗ ಒಲೆಯಲ್ಲಿ ಒಮ್ಮೆ ಬೆಳಿಗ್ಗೆ ಬೆಂಕಿ ಮಾಡಿದರೆ ಎಲ್ಲವನ್ನು ಮುಗಿಸಿ ಬಿಡ್ತೇನೆ ಒಲೆಯಲ್ಲೇ. ಹಾಗೆ ಇವತ್ತು ಬೆಳಗ್ಗೆ ಇಡ್ಲಿ ಮಾಡಿ ಆಯಿತು, ಚಿಕನ್ ಸಾರು ಮಾಡ್ತಾ ಇದ್ದೇನೆ. ಹಾಗೆಯೇ ಎಲ್ಲ ಪಾತ್ರೆಯನ್ನು ಒಲೆಯಲ್ಲಿ ಇಡಲಿಕ್ಕೂ ಆಗೋದಿಲ್ಲ, ಕುಕ್ಕರನ್ನೆಲ್ಲ ಒಲೆಯಲ್ಲಿ ಇಡಲಿಕ್ಕೆ ಆಗೋದಿಲ್ಲ, ಅದನ್ನೆಲ್ಲ ಗ್ಯಾಸಲ್ಲಿ ಇಡಬೇಕಾಗ್ತದೆ. ಬೆಳಗಿನ ಚಹಾ ಅದೆಲ್ಲ ನಾನು ಗ್ಯಾಸಲ್ಲಿ ಮಾಡ್ತೇನೆ, ಉಳಿದದೆಲ್ಲವನ್ನು ಒಲೆಯಲ್ಲಿ ಮಾಡೋದು. ಚಿಕನ್ ಸಾರಿನ ಕೆಲಸ ಒಂದಾಯಿತು. ಹಾಗೆಯೇ ಶೇಂದಿ ಹಾಕಿ ನಾನು ಇಡ್ಲಿ ಮಾಡಿದ್ದು, ಆದರೆ ಅಷ್ಟು ಸಾಫ್ಟಾಗಿ ಬರಲಿಲ್ಲ. ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿತ್ತು, ಆದರೆ ಕೂಡ ಇಡ್ಲಿ ಅಷ್ಟು ಸಾಫ್ಟ್ ಆಗಲಿಲ್ಲ. ಯಾಕೆಂತ ಗೊತ್ತಿಲ್ಲ. ನೋಡಿ, ನಾನು ಹೆಚ್ಚಾಗಿ ಮಾಡುವಾಗ ಸಾಫ್ಟಾಗಿ ಬರ್ತದೆ, ಆದರೆ ಇವತ್ತಿದ್ದು ಸ್ವಲ್ಪ ಗಟ್ಟಿ ಅಂತಲೇ ಹೇಳಬಹುದು. ಹಾಗೆ ಬೆಳಗ್ಗೆದ್ದು ಇವತ್ತು ಸ್ವಲ್ಪ ಇಡ್ಲಿ ಮಾಡಿದೆ. ಇನ್ನಿದಕ್ಕೆ ಬೇಗನೆ ಮಸಾಲವನ್ನು ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ. ಇಲ್ಲೊಂದು ನೋಡಿ ಎಷ್ಟು ಕಲರ್ಫುಲ್ಲಾದ ಹೂವಾಗಿದೆ ನೋಡಿ. ಮೊದಲೇ ಕಾಡಿನಲ್ಲಿ ಆಗೋದು, ಆದರೆ ಇವಾಗ ಎಲ್ಲ ನೆಟ್ಟು ಬೆಳೆಸ್ತಾರೆ, ಆದರೆ ನಾವಿಲ್ಲಿ ನೆಟ್ಟದ್ದಲ್ಲ. ತನ್ನಷ್ಟಕ್ಕೆ ಒಂದು ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಎಳತ್ತಿರೋದು ಸ್ವಲ್ಪ ಕೊಯ್ತೇನೆ, ಜಾಸ್ತಿ ಮಾಡೋದಿಲ್ಲ, ಸ್ವಲ್ಪ ಮಾಡೋದು. ಎರಡು ದಿವಸಕ್ಕೊಮ್ಮೆ ಕೊಯ್ದರೆ ಮಾತ್ರ ಎಳತ್ತು ಸಿಗೋದು. ಸ್ವಲ್ಪ ಒಂದು ದಿವಸ ಜಾಸ್ತಿ ಅಂತಾದರೆ ಒಳಗೆ ಕೆಂಪಗಾಗಿ ಬಿಡ್ತದೆ. ಇವಾಗ 2 ದಿವಸ ಆಯಿತು ಇದರಿಂದ ಕೊಯ್ದು, ನೋಡಬೇಕು ಎಷ್ಟು ಬೆಳೆದಿದೆ ಅಂತೇಳಿ.
ಎಳತ್ತಾದರೆ ತುಂಬ ಒಳ್ಳೆಯದಾಗ್ತದೆ. ಸ್ವಲ್ಪ ಬೆಳೆದರೆ ಅದರ ಟೇಸ್ಟೇ ಸ್ವಲ್ಪ ಚೇಂಜ್ ಆಗಿ ಬರ್ತದೆ. ತೊಂಡೆಕಾಯಿಯ ಹೂ ನೋಡಿ ಈ ಥರ ಇರ್ತದೆ. ಯಾರಾದರೂ ಹೂ ನೋಡಿಲ್ಲ ಅಂದರೆ ಇಲ್ಲಿ ನೋಡಿ ಈ ಥರ ಬರ್ತದೆ. ಹಾಗೆಯೇ ಅಡಿಭಾಗದಲ್ಲಿ ಚಿಕ್ಕ ತೊಂಡೆಕಾಯಿ ನೋಡಿ. ಇಷ್ಟು ತೊಂಡೆಕಾಯಿಯನ್ನು ತಗೊಂಡು ಬಂದೆ ನೋಡಿ. 2 ದಿವಸ ಆದರೂ ತುಂಬ ದೊಡ್ಡದಾಗಿದೆ ನೋಡಿ. ಬೇಯಿಸ್ಲಿಕ್ಕೆ ಇಡೋದಕ್ಕಿಂತ ಮೊದಲು ಚಿಕನಿಗೆ ಮಸಾಲವನ್ನು ಹಾಕ್ತೇನೆ. ಕಬಾಬ್ ಮಾಡಲಿಕ್ಕೆ ಮಸಾಲವನ್ನು ಹಾಕಿ ಆಯಿತು. ಇನ್ನು ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು, ಆಮೇಲೆ ಫ್ರೈ ಮಾಡ್ತೇನೆ. ಇವಾಗ ಅಡಿಗೆ ಕೆಲಸದ ಜೊತೆಗೆ ಕೂಡ 10 ಗಂಟೆ ಆಯಿತು. 10 ಗಂಟೆಗೆ ಒಂದು ಟೀ ಮಾಡಬೇಕು. ಹಾಗೆ ಇವಾಗ ಟೀ ಮಾಡ್ತಾ ಇದ್ದೇನೆ. ಟೀ ಮಾಡಿ ಮತ್ತೆ ಉಳಿದ ಕೆಲಸವನ್ನು ಕಂಟಿನ್ಯೂ ಮಾಡ್ತೇನೆ. ಹಾಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗ್ತಾ ಬಂತು. ಇನ್ನು ಒಂದು ಪೆಪ್ಪರ್ ಮಸಾಲ ಆಗಬೇಕು, ಕಬಾಬು ಮಾಡಬೇಕು, ಆಮೇಲೆ ಒಂದು ಸಲಾಡ್ ಮಾಡಬೇಕು. ಅಷ್ಟು ಮಾಡಿದರೆ ನಂದು ಅಡುಗೆ ಕೆಲಸ ಕಂಪ್ಲೀಟ್ ಆಗ್ತದೆ. ಎಲ್ಲವನ್ನು ಬೇಗನೆ ಮಾಡಿದ್ದೇನೆ. ಇಲ್ಲಿ ಚಹಾ ರೆಡಿ ಆಗ್ತಾ ಇದೆ. ಟೀ ರೆಡಿ ಆಯಿತು. ತೊಂಡೆಕಾಯಿ ಪೆಪ್ಪರ್ ಮಸಾಲ ಮಾಡಲಿಕ್ಕೆ ಇಲ್ಲಿ ನೀರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ತೊಂಡೆಕಾಯಿದು ಪೆಪ್ಪರ್ ಮಸಾಲ ಮಾಡಲಿಕ್ಕೆ ತುಂಬಾ ಈಸಿ. ಈ ನೀರುಳ್ಳಿ ಒಂದು ಫ್ರೈ ಮಾಡೋದು ಮಾತ್ರ ಒಂದು ಕೆಲಸ, ಮತ್ತೇನು ಅಷ್ಟು ಕೆಲಸ ಇಲ್ಲ ಇದರಲ್ಲಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ತೊಂಡೆಕಾಯಿ ಪೆಪ್ಪರ್ ಕೂಡ ರೆಡಿ ಆಯಿತು. ಹಾಗೆಯೇ ಚಿಕನ್ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟು 1-2 ಗಂಟೆ ಆಯಿತು. ಇನ್ನು ಇದನ್ನು ಬೇಗನೆ ಫ್ರೈ ಮಾಡ್ತೇನೆ. ನೋಡಿ ಎಲ್ಲ ಕೂಡ ಇವಾಗ ರೆಡಿ ಆಯಿತು. ಏನೆಲ್ಲ ಆಗಿದೆ ಅಂತೇಳಿ ನಿಮಗೆ ತೋರಿಸ್ತೇನೆ. ಈ ಎಲ್ಲ ಅಡುಗೆ ಕೂಡ ರೆಡಿ ಆಯಿತು. ಇಡ್ಲಿ, ಚಿಕನ್ ಸಾರು, ಅನ್ನ, ತೊಂಡೆಕಾಯಿ ಪೆಪ್ಪರ್, ಪೋರ್ಕು, ಅದೇ ರೀತಿ ಲಚ್ಚಾ ಪ್ಯಾಸ್, ಕಬಾಬ್, ಇಷ್ಟು ಐಟಮ್ ರೆಡಿ ಆಯಿತು. ಸಿಂಪಲಾಗಿ ಮಾಡಿದ್ದೇನೆ. ಇನ್ನು ನಾವು ಊಟ ಮಾಡೋದು. 11:30 ಆಗುವಾಗ ನಂದು ಎಲ್ಲ ಐಟಮ್ಸ್ ರೆಡಿ ಆಯಿತು. ಸ್ವಲ್ಪ ಹೊತ್ತಲ್ಲಿ ಊಟ ಮಾಡೋದು. ಸ್ವಲ್ಪ ಬೇಗನೆ ಊಟ ಮಾಡ್ತೇವೆ, ಯಾಕೆಂದರೆ ಮಧ್ಯಾಹ್ನ ಮೇಲೆ ರೆಸ್ಟ್ ಸಿಗ್ತದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.